ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಕಾರಿ ಹೆಗ್ಗಡೆಯ ಮಗಳು BM ಶ್ರೀಕಂಠಯ್ಯರವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯದ ಕನ್ನಡದ ಒಂದು ಭಾವಾರ್ಥ, ವಿವರಣೆ ಹಾಗೂ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ಈ ಒಂದು ಪದ್ಯದ ಒಂದು ವಿವರಣೆಯನ್ನು ಸಂಪೂರ್ಣವಾಗಿ ಕೇಳಿ ನಂತರ ಸಾರಾಂಶವನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನಂತರ ನೀವು ಈ ಒಂದು ಪದ್ಯದ ಸಾರಾಂಶದ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಾರಿ ಹೆಗ್ಗಡೆಯ ಮಗಳು ಈ ಒಂದು ಪದ್ಯ ಒಂದು ಬ್ಯಾಲೆಡ್ ರೂಪದಲ್ಲಿರುತ್ತೆ, ಒಂದು ಲಾವಣಿ ರೂಪದಲ್ಲಿ ಬರೆದಿರ್ತಾರೆ. ನಮ್ಮ ನವೋದಯ ಕಾವ್ಯದ ಆಚಾರ್ಯ ಪುರುಷರ ಅಂತ ಪ್ರಸಿದ್ಧರಾಗಿರ್ತಕ್ಕಂತಹ BM ಶ್ರೀಕಂಠಯ್ಯರವರು. ಈ ಒಂದು ಪದ್ಯ ಕಾರಿ ಹೆಗ್ಗಡೆಯ ಮಗಳು ಇದು ಸಮಾಜದ ಒಂದು ಕೃತಕ ಅಂತಸ್ತು, ಜಾತಿ ಮತ್ತು ಹೆತ್ತವರ ಹಠದ ಹಿನ್ನೆಲೆಯಲ್ಲಿ ಹುಟ್ಟಿದಂತಹ ಒಂದು ದುರಂತವಾದಂತಹ ಪ್ರೇಮ ಕಥೆ, ಟ್ರಾಜಿಡಿ ಲವ್ ಸ್ಟೋರಿ ಆಗಿರುತ್ತೆ ಈ ಒಂದು ಕಾರಿ ಹೆಗ್ಗಡೆಯ ಮಗಳು. ಇಲ್ಲಿ ತಂದೆ ಪ್ರತಿಷ್ಠೆಯ ಕೋಪಕ್ಕೆ ಹೆದರಿ ಓಡಿ ಹೋಗುವಂತಹ ಪ್ರೇಮಿಗಳು ಅವರಿಗೆ ಆಪದ್ಬಾಂಧವನಾಗಿ ಬರ್ತಕ್ಕಂತಹ ಒಬ್ಬ ಬಡ ಅಂಬಿಗ, ಮತ್ತೆ ಆ ಕಣ್ಣೆದುರಲ್ಲೇ ಮಗಳು ಪ್ರವಾಹದಲ್ಲಿ ಮುಳುಗುವಾಗ ತಂದೆಗೆ ಕಾಡುವ ಒಂದು ತಡವಾದಂತಹ ಪಶ್ಚಾತ್ತಾಪ ಈ ಒಂದು ಪದ್ಯದ ಮೇನ್ ಥೀಮ್ ಆಗಿರುತ್ತೆ. ಅತ್ಯಂತ ಕರುಣಾಜನಕವಾಗಿ ಚಿತ್ರಿಸುತ್ತೆ ಈ ಒಂದು ಪದ್ಯ. ಮಾನವೀಯ ಸಂಬಂಧಗಳ ಮುಂದೆ ಸುಳ್ಳು ಅಹಂಕಾರ ಮತ್ತು ಕೋಪ ಹೇಗೆ ವ್ಯರ್ಥವಾಗುತ್ತೆ ಎಂಬುದನ್ನು BM ಶ್ರೀಕಂಠಯ್ಯರವರು ಈ ಒಂದು ಪದ್ಯದ ಮೂಲಕ ಅಥವಾ ಈ ಒಂದು ಲಾವಣಿ ಬ್ಯಾಲೆಡ್ನ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಬನ್ನಿ ಈ ಒಂದು ಪೊಯಮ್ನ ಸ್ಟ್ಯಾನ್ಸಾ ವೈಸ್ ಎಕ್ಸ್ಪ್ಲನೇಷನನ್ನು ನಾವು ಈಗ ಕಲಿಯೋಣ. ಕೊನೆಯಲ್ಲಿ ನಾನು ನಿಮಗೆ ಇದರ ಸಾರಾಂಶವನ್ನು ಕೂಡ ತಿಳಿಸ್ತೇನೆ. ಮೊದಲ ಒಂದು ಪದ್ಯದಲ್ಲಿ, ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ನೋಡಿ, ಇಲ್ಲಿ ಒಬ್ಬ ಪಡುವ ದಿಬ್ಬದ ಗೌಡನೊಬ್ಬನು ಅಂದರೆ ಪಶ್ಚಿಮ ದಿಕ್ಕಿನ ದಿಬ್ಬದ ಊರಿನ ಗೌಡನೊಬ್ಬನು ನದಿಯ ದಂಡಿಗೆ ಬರ್ತಾನೆ. ದೋಣಿ ನಡೆಸುವ ಅಂಬಿಗನನ್ನು ಅಂದರೆ ತೊರೆಯನ್ನ ಆತುರವಾಗಿ ಕೂಗಿ ಕರೀತಾ ಇದ್ದಾನೆ. ಒಳ್ಳೆಯ ಸಮಯ ಮೀರದಂತೆ ತಕ್ಷಣವೇ ತನ್ನನ್ನು ಈ ಒಂದು ನದಿಯ ಆಚೆ ದಡಕ್ಕೆ ದಾಟಿಸು, ನನ್ನನ್ನು ಬೇಗ ಈ ನದಿಯ ದಡಕ್ಕೆ ಬೇರೆ ದಡಕ್ಕೆ ಸೇರಿಸು, ನೀನು ಕೇಳದಷ್ಟು ಚಿನ್ನ ಹಣವನ್ನು ನಾನು ನಿನಗೆ ಕೊಡ್ತೇನೆ ಅಂತೇಳಿ ಅವಸರದಿಂದ ಆ ಅಂಬಿಗನನ್ನು ಆ ಒಬ್ಬ ದಿಬ್ಬದ ಗೌಡನು ಇಲ್ಲಿ ಕೇಳ್ಕೊಳ್ತಾನೆ. ಅಂದರೆ ಇಲ್ಲಿ ತುರ್ತು ಪರಿಸ್ಥಿತಿ, ಆತಂಕ ಎದ್ದು ಕಾಣುತ್ತೆ. ಹಣಕ್ಕಿಂತ ಜೀವ, ಸುರಕ್ಷತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಪ್ರಾಣ ಭಯದಲ್ಲಿರ್ತಕ್ಕಂಥ ಒಬ್ಬ ಯುವಕ ಅಸಹಾಯಕತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಅಂಬಿಗನನ್ನು ಈ ಮೊದಲ ಪದ್ಯದಲ್ಲಿ ಕೇಳ್ಕೊಳ್ತಾನೆ. ಇನ್ನು ಎರಡನೇ ಪದ್ಯಕ್ಕೆ ಬಂದಾಗ, ಆರು ನೀವೇ ಕರಿಗಿ ಮರೆಯುವ ನೀರ ಕಾಯಲ ಹಾಯುವರು, ಪಡುವ ದಿಬ್ಬದ ಗೌಡ ನಾನಿ ಮಡದಿ ಕಾರಿಯ ಕುವರಿಯು. ಆಗ ಆ ಯುವಕ ಅಂಬಿಗನು ಆ ನದಿಯ ಪ್ರವಾಹದಿಂದ ಬಹಳ ಜೋರಾಗಿ ಹರಿತಾ ಇರ್ತಕ್ಕಂಥ ಆ ಭೋರ್ಗರೆಯುತ್ತಿರ್ತಕ್ಕಂಥ ನೀರು ಕಾದ ಎಣ್ಣೆಯಂತೆ ಕುದಿಯುತ್ತಿರುವ ಪ್ರಾಣವನ್ನು ಪಣಕ್ಕಿಟ್ಟು ನದಿಯನ್ನು ದಾಟಲು ಬಯಸ್ತಾ ಇರ್ತಕ್ಕಂಥವರನ್ನು ನೀವು ಯಾರು ಅಂತ ಕೇಳ್ತಾನೆ. ಆಗ ಅದಕ್ಕೆ ಆ ಯುವಕ ಹೇಳ್ತಾನೆ, ನಾನು ಪಡುವ ದಿಬ್ಬದ ಗೌಡ, ನನ್ನ ಮಡದಿ ಇವಳು, ನನ್ನ ಪತ್ನಿ ಇವಳು, ಒಬ್ಬ ಪ್ರಭಾವಿ ವ್ಯಕ್ತಿ. ಅಂದರೆ ಅಲ್ಲಿ ಕಾರಿ ಹೆಗ್ಗಡೆಯ ಮಗಳಿವಳು, ಆತ ನಮ್ಮನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ, ಇವಳು ಆ ಕಾರಿ ಹೆಗ್ಗಡೆಯ ಮಗಳು ಅಂಥೇಳಿ ಪರಿಚಯವನ್ನು ಹೇಳ್ಕೊಳ್ತಾನೆ. ಅಂದರೆ ಅಪಾಯಕಾರಿ ನದಿಯನ್ನು ದಾಟಲು ಹೊರಟಿರ್ತಕ್ಕಂಥ ಜೋಡಿ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ತಿಳಿಯುತ್ತೆ. ಆ ಹುಡುಗ ಗೌಡ ಆಗಿರ್ತಾನೆ, ಅವಳು ಹೆಗ್ಗಡೆಯ ಮಗಳಾಗಿರ್ತಾಳೆ. ಆ ಹೆಗ್ಗಡೆಯ ಮಗಳ ಕೈಯನ್ನು ಈ ಗೌಡನ ಹಿಡಿದಿರ್ತಾನೆ, ಅವಳನ್ನು ಮನೆ ಬಿಟ್ಟು ಕರೆದುಕೊಂಡು ಬಂದಿರ್ತಾನೆ, ಮನೆಯಿಂದ ಬಂದಿರ್ತಾಳೆ. ಇದು ಅವರ ಒಂದು ಲವ್ ಸ್ಟೋರಿ, ಅವರ ಪ್ರೇಮದ ಹಿನ್ನೆಲೆಯನ್ನು ಈ ಸಾಲುಗಳಲ್ಲಿ ಹೇಳ್ತಾನೆ. ಮುಂದಿನ ಭಾಗದಲ್ಲಿ, ಓಡಿ ಬಂದೆವು 3 ದಿವಸ, ಜಾಡ ಹಿಡಿದು ಹಿಂದೆ ಬಂದರು, ನಮ್ಮನೆ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು. ನೋಡಿ, ಇಲ್ಲಿ ಆ ಯುವಕ ಹೇಳ್ತಾ ಇದ್ದಾನೆ, ನಾವು ಪ್ರೀತಿಸಿ ಮನೆ ಬಿಟ್ಟು ಓಡಿ ಬಂದು 3 ದಿವಸಗಳಾಗಿದೆ, ನಮ್ಮನ್ನು ಹಿಂಬಾಲಿಸಿಕೊಂಡು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅವರೇನಾದರೂ ಒಂದು ವೇಳೆ ನಮ್ಮನ್ನು ಇಲ್ಲಿ ಕಂಡರೆ ಅಥವಾ ಈ ಕಣಿವೆಯಲ್ಲೇ ನಮ್ಮನ್ನು ಹಿಡ್ಕೊಂಡ್ರೆ ಇಲ್ಲಿ ರಕ್ತದ ಕೋಡಿಯೇ ಹರಿಯುತ್ತೆ, ನಮ್ಮನ್ನು ಕೊಂದು ಬಿಡ್ತಾರೆ, ನಮ್ಮನ್ನು ಸಾಯಿಸಾಕ್ತಾರೆ ಅಂತ ಹೇಳಿ ಆ ಗೌಡನು ಏನು ಮಾಡ್ತಾನೆ, ಅಂಬಿಗನಿಗೆ ಆ ಒಂದು ಅವರ ಪರಿಸ್ಥಿತಿಯ ಒಂದು ಗಂಭೀರತೆ, ಅವರ ಒಂದು ಆತಂಕವನ್ನು ವಿವರಿಸ್ತಾನೆ. ಇಲ್ಲಿ ಜಾತಿ, ಅಂತಸ್ತು, ಕೌಟುಂಬಿಕ ಪ್ರತಿಷ್ಠೆಯ ಕಾರಣದಿಂದಾಗಿ ಪ್ರೇಮಿಗಳ ಜೀವಕ್ಕೆ ತೊಂದರೆ ಇದೆ ಅಂತಕ್ಕಂಥದ್ದು, ಸಮಾಜದ ಒಂದು ಕ್ರೌರ್ಯ ಮತ್ತು ಪ್ರೇಮಿಗಳ ಅಸಹಾಯಕತೆಯ ಒಂದು
ದಾರುಣವಾದಂತಹ ಸ್ಥಿತಿಯನ್ನು ಇಲ್ಲಿ ಕಾಣಬಹುದಾಗಿರುತ್ತೆ. 4ನೇ ಪದ್ಯದಲ್ಲಿ ಹತ್ತಿ ಕುದುರೆಯ ತುರುಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲ್ಲುವರು, ಘೋರ ದುಃಖದ ನಾರಿಯನು ಬಳಿ ಕಾರು ನಗಿಸಲು ಬಲ್ಲರು. ನೋಡಿ, ಇಲ್ಲಿ ಹೇಳ್ತಾನೆ, ಅವರು ಕುದುರೆಗಳನ್ನು ಏರಿ ವೇಗವಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ನಮ್ಮನ್ನು ಅವ್ರು ಏನಾದರೂ ಕಂಡ್ರೆ, ನಮ್ಮನ್ನು ನಾವು ಸಿಕ್ಕಾಕೊಂಡ್ರೆ ನನ್ನನ್ನು ಖಂಡಿತ ನನ್ನನ್ನು ಕೊಂದು ಹಾಕ್ತಾರೆ, ನನ್ನನ್ನು ಸಾಯಿಸ್ತಾರೆ. ನನ್ನ ಸಾವಿನ ನಂತರ ಈ ತುಂಬ ದುಃಖದಲ್ಲಿ ಮುಳುಗಿರುವ ಈ ಹೆಣ್ಣನ್ನು ಮುಂದೆ ಯಾರು ತಾನೇ ಸಂತೈಸಲು ಸಾಧ್ಯ, ಈಕೆಯನ್ನು ಯಾರು ತಾನೇ ನಗಿಸಲು ಸಾಧ್ಯ ಇದೆ ಅಂತಕ್ಕಂಥ ಆತಂಕವನ್ನು ಆ ಯುವಕ ಹೇಳ್ತಾನೆ. ಇಲ್ಲಿ ಗೌಡನಿಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತಾನು ಸತ್ತರೆ ತನ್ನ ಪತ್ನಿ ಅನುಭವಿಸಬಹುದಾದಂಥ ದುಃಖ ಮತ್ತು ಅವಳ ಭವಿಷ್ಯದ ಬಗ್ಗೆ ಇರ್ತಕ್ಕಂಥ ಚಿಂತೆ ಮತ್ತು ಅವರ ಒಂದು ಆಳವಾದ ಪ್ರೇಮವನ್ನು ಇಲ್ಲಿ ತಿಳಿಸ್ಕೊಡ್ತಾನೆ. ಇನ್ನು 5ನೇ ಪದ್ಯದಲ್ಲಿ, ಆಗ ಅಂಜದೆ ತೊರೆಯನೆಂದನು, ಬೇಗ ಜೀಯ ಓಡು ತರುವೆನು, ಸುಡಲಿ ಹೊನ್ನು ಬೆಡಗಿ ನಿನ್ನಿ, ಮಡಿದಿ ಗೋಸುಗ ಬರುವೆನು. ಪ್ರೇಮಿಗಳ ಕಷ್ಟದ ಕಥೆಯನ್ನು ಕೇಳಿದಂಥ ಅಂಬಿಗನು ತುಂಬ ಧೈರ್ಯದಿಂದ, ಸ್ವಾಮಿ ನೀವೇನು ಹೆದರಬೇಡಿ, ನಾನು ತಕ್ಷಣ ದೋಣಿಯನ್ನು ತರ್ತೇನೆ, ನಿಮ್ಮ ಚಿನ್ನದ ಹಣ ನನಗೆ ಬೇಡ, ಅದು ಸುಟ್ಟು ಹೋಗಲಿ, ಸುಂದರ ಮನಸ್ಸಿನ ನಿಮ್ಮ ಪತ್ನಿಯ ಮಾಂಗಲ್ಯ ಭಾಗ್ಯವನ್ನು ಮತ್ತು ನಿಮ್ಮ ಪ್ರೀತಿಯನ್ನು ನಾನು ಉಳಿಸ್ತೇನೆ, ನಾನು ದೋಣಿಯನ್ನು ನಡೆಸ್ತೇನೆ ಅಂತ ಹೇಳ್ತಾನೆ. ಕಷ್ಟದಲ್ಲಿದ್ದವರಿಗೆ ನೆರವಾಗುವಂಥ ಸಾಮಾನ್ಯ ಜನರು ಇಲ್ಲಿ ಅಂಬಿಗನ ಗುಣ ಮಾನವೀಯತೆ ಇಲ್ಲಿ ಕಾಣಬಹುದು. ಶ್ರೀಮಂತರ ಕೌರ್ಯಕ್ಕೆ ಎದುರಾಗಿ ಬಡವನೊಬ್ಬನ ತ್ಯಾಗದ ಮನೋಭಾವ ಇಲ್ಲಿ ಎದ್ದು ಕಾಣುತ್ತೆ. ಇನ್ನು 6ನೇ ಪದ್ಯ, ಆದುದಾಗಲಿ ಮುದ್ದಿನರಗಿಣಿ, ಗಾದ ಗಂಡವ ಕಾದು ಕೊಡುವೆನು, ಕಡಲು ನೊರೆಗೆದ್ದದ್ದು ಕುದಿಯಲಿ, ಗಡುವ ಆಯಿಸಿ ಬಿಡುವೆನು. ಆಗ ಅಂಬಿಗನು ಮತ್ತೆ ಹೇಳ್ತಾನೆ, ನನ್ನ ಮುದ್ದಿನ ಗಿಳಿಯಂತಹ ತಂಗಿಯೇ, ಏನೇ ಆದರೂ ಸರಿ, ನಿನ್ನ ಪತಿಗೆ ಬರುವ ತೊಂದರೆಯನ್ನು ನಾನು ದೂರ ಮಾಡ್ತೇನೆ, ಆತನನ್ನು ಕಾಪಾಡ್ತೇನೆ. ನದಿಯು ಸಮುದ್ರದಂತೆ ನೊರೆತು ಕಡಿದು ಕುದೀತಾ ಇದ್ದರೂ ಚಿಂತೆ ಇಲ್ಲ, ಈ ಕಷ್ಟದ ಸಮಯವನ್ನು ದಾಟಿಸಿ ನಿಮ್ಮನ್ನು ಬೇರೆ ದಂಡೆಗೆ ಸೇರಿಸ್ತೇನೆ ಅಂತೇಳಿ ಅವರಿಗೆ ಒಂದು ರೀತಿಯ ಆಸೆಯನ್ನು ತೋರಿಸ್ತಾನೆ. ಮೀನ್ಸ್ ಅವರಿಗೆ ಒಂದು ರಕ್ಷಣೆಯನ್ನು ನೀಡ್ತಾನೆ. ಇಲ್ಲಿ ಪ್ರಕೃತಿಯ ವಿಕೋಪಕ್ಕಿಂತಲೂ ಮಾನವೀಯ ಸಂಬಂಧಗಳು ಮತ್ತು ಕೊಟ್ಟ ಮಾತು ದೊಡ್ಡದು ಎಂಬ ನಂಬಿಕೆ ಅಂಬಿಗನ ಮಾತಿನಲ್ಲಿರುತ್ತೆ. ಇನ್ನು 7ನೇ ಪದ್ಯದಲ್ಲಿ, ತೂರು ಗಾಳಿಗೆ ಕಡಿಯಲು ಕುದಿಯಿತು, ನೀರ ದೆವ್ವಗಳ ಅರಚಿಕೊಂಡವು, ಹೆಚ್ಚು ಮೋಡದ ಹುಬ್ಬು ಗಂಟೆಗೆ ಕಪ್ಪಾದವು ಮುಖಗಳು. ಅಂಬಿಗನ ಆ ಮಾತು ಹೇಳಿದ ತಕ್ಷಣ ಅಷ್ಟರಲ್ಲಿ ಏನಾಯಿತು, ಜೋರಾದ ಬಿರುಗಾಳಿ ಬೀಸುತ್ತೆ. ನದಿಯ ನೀರು ಸಮುದ್ರದಂತೆ ಅಲೆ ಎಬ್ಬಿಸಿ ಕುದಿಯಲು ಪ್ರಾರಂಭಿಸುತ್ತೆ. ಅಂದರೆ ಉಕ್ಕಿ ಹರಿಯುತ್ತೆ. ನೀರಿನ ಅಲೆಗಳ ಸದ್ದು ಜಲಪಿಚಾಚಿಗಳು ಕೂಗಿದಂತೆ ಕೇಳಿಸುತ್ತೆ. ಆಕಾಶದಲ್ಲಿ ಆ ಮೋಡಗಳು ಹುಬ್ಬು ಗಂಟಿಕ್ಕಿದಂತೆ ಕೋಪದಂತೆ ಕಪ್ಪಾಗಿ ಹೆಚ್ಚಾಗ್ಬಿಡ್ತವೆ. ನೋಡಿ, ಇಲ್ಲಿ ಇದು ಒಂದು ಮುಂದೆ ಬರ್ತಕ್ಕಂಥ ದುರಂತದ ಒಂದು ಮುನ್ಸೂಚನೆ. ಪ್ರಕೃತಿಯು ಸಹ ಪ್ರೇಮಿಗಳ ವಿರುದ್ಧ ತಿರುಗಿ ಬಿದ್ದಂತೆ ಭೀಕರವಾದ ವಾತಾವರಣವನ್ನಲ್ಲಿ ಸೃಷ್ಟಿ ಮಾಡುತ್ತೆ. ಇನ್ನು ಮುಂದಿನ ಪದ್ಯದಲ್ಲಿ, ಕರಳಿ ಗಾಳಿ ಬಿಚ್ಚಿತು, ഇരുಳು ಕತ್ತಲೆ ಕವಿದು ಮುಚ್ಚಿತು, ಕಣಿವೆ ಇಳಿವರೆ ಕುದುರೆಯ ಕತ್ತಿಯ ಕಣಿ ಧ್ವನಿ ಕೇಳಿತು. ನೋಡಿ, ಇಲ್ಲಿ ಬಿರುಗಾಳಿ ಮತ್ತಷ್ಟು ಭೀಕರವಾಗಿ ಬೀಸೋಕೆ ಶುರು ಮಾಡ್ತು. ರಾತ್ರಿಯ ಕತ್ತಲು ಇಡೀ ಜಾಗವನ್ನು ಆವರಿಸಿತು. ಅದೇ ಸಮಯದಲ್ಲಿ ಕಣಿವೆಯನ್ನು ಇಳಿದು ಬರುತ್ತಿರುವ ಶತ್ರುಗಳ ಕುದುರೆಗಳ ಸದ್ದು ಮತ್ತು ಅವರ ಕೈಯಲ್ಲಿದ್ದ ಕತ್ತಿಗಳ ಜಣ ಧ್ವನಿ ಕೇಳಿಸಿತು ಅಂತ. ಪ್ರೇಮಿಗಳು ಒಂದೆಡೆ ಪ್ರಕೃತಿಯ ಈ ಘೋರ ಭೀಕರ ಒಂದು ವಿಕೋಪವನ್ನು ನೋಡ್ತಾ ಇದ್ದಾರೆ, ಮತ್ತೊಂದೆಡೆ ಆ ಶತ್ರುಗಳು ಕತ್ತಿಯ ಧ್ವನಿಗಳು ಇಲ್ಲಿ ಕೇಳಿಸ್ತಾ ಇದೆ. ಈಗ ಎರಡೂ ಕಡೆಯಿಂದಲೂ ತಾವು ಆ ಸಾವಿಗೆ ಹತ್ತಿರ ಆಗ್ತಾ ಇರ್ತಕ್ಕಂಥ ಭೀತಿ ಎದುರಾಗತ್ತೆ. 9ನೇ ಪದ್ಯದಲ್ಲಿ, ಏಳು ಬೇಗೇಳಣ್ಣ ಎಂದಳು, ಹೊಳಿಕೊಳಲಿ ನನ್ನ ಕಡಲು, ಮುಳಿದ ಮುಗಿಲ ತಡೆಯಬಲ್ಲೆ, ಮುಳಿದ ತಂದೆಯ ತಡೆಯನೇ. ಆಗ ಕಾರಿಯ ಹೆಗ್ಗಡೆಯ ಮಗಳು ಆತಂಕದಿಂದ ದುಃಖದಿಂದ ಹೇಳ್ತಾಳೆ, ಅಣ್ಣ ಬೇಗ ದೋಣಿಯನ್ನು ನಡೆಸು, ಈ ನದಿ ನನ್ನನ್ನು ನುಂಗಿ ನೀರು ಕುಡಿದರೂ ಚಿಂತೆ ಇಲ್ಲ, ನಾನು ಕೋಪಗೊಂಡ ಆಕಾಶ ಈ ಪ್ರಕೃತಿಯನ್ನು ಬೇಕಾದರೆ ಎದುರಿಸಬಲ್ಲೆ, ಆದರೆ ಕ್ರೋಧದಿಂದ ಬೆನ್ನೆಟ್ಟಿ ಬರ್ತಾ ಇರತಕ್ಕಂಥ ನನ್ನ ತಂದೆಯ ಕೋಪವನ್ನು ನಾನು ಎದುರಿಸಲಾರೆ ಅಂತ ಹೇಳ್ತಾಳೆ. ಹೆತ್ತ ತಂದೆಯ ಗೌರವ ಪ್ರತಿಷ್ಠೆ, ಆ ಕೋಪ ಪ್ರಕೃತಿಯ ವಿಕೋಪಕ್ಕಿಂತಲೂ ಎಷ್ಟು ಭಯಾನಕವಾದದ್ದು ಎಂಬುದನ್ನು ಇಲ್ಲಿ ಮಗಳೇ ಕಟುವಾಗಿ ಹೇಳ್ತಾಳೆ. ಗೌರವ ರಕ್ಷಣೆಗಾಗಿ ಸ್ವಂತ ಮಗಳನ್ನೇ ಕೊಲ್ಲಲು ಹಿಂಜರಿಯದ ಈ ಪಿತೃಪ್ರಧಾನದ ಒಂದು ನಿಯಮ ಅಥವಾ ಸಮಾಜದ ದೃಷ್ಟಿಯನ್ನು ಇಲ್ಲಿ ಹೇಳ್ತಾಳೆ. ನಂತರ, ಇತ್ತ ಕರೆಮೋರೆ ಹಿಂದ ಕಾಯಿತು, ಅತ್ತ ತೆರೆಮೋರೆ ಸುತ್ತಿಕೊಂಡಿತು, ಅವಳ ಕೈಯಲ್ಲಿ ತಾಳಬಹುದೇ 7 ಬೀಳಿನ ಕಡಲದು. ದೋಣಿಯು ನದಿಯ ಮಧ್ಯಕ್ಕೆ ಬಂದಾಗ ಒಂದು ಕಡೆ ದಂಡೆಯ ಮೇಲಿದ್ದ ತಂದೆಯ ಕಡೆಯವರ ಕಿರುಚಾಟದ ಸದ್ದು ದೂರವಾಯಿತು. ಆದರೆ ಮತ್ತೊಂದೆಡೆ ನದಿಯ ಭೀಕರ ಅಲೆಗಳ ಅಬ್ಬರ ದೋಣಿಯನ್ನು ಸುತ್ತುವರಿಯಿತು.
ಏರಿಳಿತ ಇದ್ದಂತಹ ಆ ಒಂದು ನದಿಯ ಅಲೆಗಳನ್ನು ತಡೆಯಲು ಆ ಸಾಮಾನ್ಯ ಅಂಬಿಗನ ಶಕ್ತಿ ಸಾಲದಾಯಿತು. ಶತ್ರುಗಳಿಂದ ತಪ್ಪಿಸಿಕೊಂಡರೂ ಪ್ರಕೃತಿಯ ಮಡಿಲಲ್ಲಿ ಪ್ರೇಮಿಗಳು ಸಿಲುಕೊಂಡ್ರು. ಆ ಪ್ರಕೃತಿಯ ವಿಕೋಪದ ಮಧ್ಯದಲ್ಲಿ ಅವರು ಎಷ್ಟೇ ಕಷ್ಟಪಟ್ಟರು ಸಹ ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗದಂತಹ ಒಂದು ಒಂದು ಸ್ಥಿತಿಗೆ ಅವರು ತಲುಪಿಬಿಟ್ರು ಅಂತಕ್ಕಂಥದ್ದು. ನಂತರ ಅಲೆಗಳಬ್ಬರದಲ್ಲಿ ಮೀಟಿ ಮುಳುಗುತ್ತಿರಹೋ ಏಳುತ್ತಿರಹೋ ಕರೆಗೆ ಬಂದು ಕಾರಿ ಹೆಗ್ಗಡೆ ಕರಗಿ ಮುಳಿಸು ಅತ್ತನು. ಆ ನದಿಗಳ ಅಲೆಗಳ ಅಬ್ಬರಕ್ಕೆ ಸಿಲುಕಿದ ದೋಣಿ ಮುಳುಗುತ್ತಾ ಏಳುತ್ತಾ ಸಾಗ್ತಾ ಇದೆ. ಅದರಲ್ಲಿರುವವರು ಬದುಕಲು ಒದ್ದಾಡುತ್ತಿದ್ದಾರೆ. ಅಷ್ಟರಲ್ಲಿ ಆ ನದಿಯ ದಂಡೆಗೆ ಬಂದು ನಿಂತಹ ಕಾರಿ ಹೆಗ್ಗಡೆಯು ತನ್ನ ಮಗಳು ಪ್ರವಾಹದಲ್ಲಿ ಮುಳುಗುತ್ತಿರತಕ್ಕಂಥದ್ದನ್ನು ನೋಡ್ತಾನೆ. ಆ ಕ್ಷಣದಲ್ಲಿ ಆತನ ಕೋಪವೆಲ್ಲ ಕರಗಿ ಹೋಗಿ ಮಗಳ ಮೇಲಿನ ಮಮತೆ ಜೋರಾಗಿ ಅಳಲು ಆರಂಭಿಸ್ತಾನೆ. ಇಲ್ಲಿ ಸಾವು ಕಣ್ಣೆದುರು ಬಂದಾಗ ಮಾತ್ರ ಮನುಷ್ಯನಿಗೆ ಅಹಂಕಾರ, ಕೋಪ, ಪ್ರತಿಷ್ಠೆ ಎಲ್ಲವೂ ಸಹ ಅರಿವಾಗುತ್ತೆ. ತಂದೆಯ ಹೃದಯದಲ್ಲಿದ್ದಂತಹ ಆ ಸಮಾಜದ ಕೃತಕ ಕೋಪ ಕರಗಿ ಹೋಗುತ್ತೆ. ನಿಜವಾದಂತಹ ಮಗಳ ಮೇಲಿನ ಪ್ರೀತಿ, ವಾತ್ಸಲ್ಯ ಇಲ್ಲಿ ಜಾಗೃತವಾಗುತ್ತೆ. ಅದು ಆಗಲೇ ಕಾಲ ಮಿಂಚಿ ಹೋಗಿರುತ್ತೆ. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ, ಒಂದು ಕೈ ನೀಡಿದಳು ನೆರವಿಗೆ, ಒಂದು ತಬ್ಬಿತು ನಲ್ಲನ. ಆ ಭೀಕರ ಅಲೆಗಳ ನಡುವೆ ಸಿಲುಕಿ ಮುಳುಗ್ತಾ ಇದ್ದಂಥ ಮಗಳನ್ನು ಕಂಡಂತಹ ತಂದೆ ಕಾರಿ ಹೆಗ್ಗಡೆ ದುಃಖದಿಂದ ಕರಗಿ ಹೋಗ್ತಾನೆ. ಅಂತಿಮ ಕ್ಷಣದಲ್ಲಿ ಮಗಳು ಸಹಾಯಕ್ಕಾಗಿ ಒಂದು ಕೈಯನ್ನು ತಂದೆಯ ಕಡೆಗೆ ಚಾಚ್ತಾಳೆ. ಮತ್ತೊಂದು ಕೈಯಿಂದ ತನ್ನ ಪ್ರೇಮಿಯನ್ನು, ತನ್ನ ಪತಿಯನ್ನು ಗಟ್ಟಿಯಾಗಿ ತಬ್ಕೋತಾಳೆ. ಇದು ಅತ್ಯಂತಹ ಒಂದು ಭಾವನಾತ್ಮಕವಾದಂತಹ ದೃಶ್ಯವಾಗಿರುತ್ತೆ. ಮಗಳು ಆ ಕಡೆಯ ಕ್ಷಣದವರೆಗೂ ತನ್ನ ಪ್ರೀತಿಯನ್ನು ಬಿಡಲಿಲ್ಲ, ತನ್ನ ಗಂಡನನ್ನು ತಬ್ಬಿಕೊಂಡಿದ್ದಾಳೆ. ಅದೇ ಸಮಯದಲ್ಲಿ ಎತ್ತ ತಂದೆಯ ಮೇಲಿನ ಸಂಬಂಧವು ಕೂಡ ಕಡಿದುಕೊಳ್ಳಲಿಲ್ಲ. ಕೈ ಚಾಚ್ತಾ ಇದ್ದಾಳೆ, ತಂದೆ ನನ್ನನ್ನು ಕಾಪಾಡು ಅಂತ ಹೇಳಿ. ಪ್ರೀತಿ ಮತ್ತು ಕೌಟುಂಬಿಕ ಬಂಧಗಳ ಒಂದು ನಡುವಿನ ಹೋರಾಟ ಇಲ್ಲಿ ಕಾಣುತ್ತೆ. ಇನ್ನು ನಂತರದ ಒಂದು ಸಾಲುಗಳಲ್ಲಿ ಮರಳು ಮರಳು ಮಗಳೇ ಎಂದು ಮರೆಯುವ ಕಾಯಲ ಗಂಟಲಿನಿಂದ ಮರತೆ ಒಪ್ಪಿದೆ ನಿನ್ನ ನನ್ನಲ್ಲ ಮರಳು ಕಂದ ಎಂದನು. ಮಗಳು ಮುಳುಗುವುದನ್ನು ನೋಡಿ ತಡೆಯಲಾರದೆ ಆ ಕಾರಿ ಹೆಗ್ಗಡೆ ದುಃಖದಿಂದ ಬಿಕ್ಕಳಿಸ್ತಾ, ಮಗಳೇ ಮಗಳೇ ದಯವಿಟ್ಟು ಮರಳಿ ಬಾ, ನನ್ನ ಕೋಪದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಈಗ ನಿನ್ನ ಪತಿ, ನನ್ನ ಪ್ರೇಮಿಯನ್ನು ನಾನು ಒಪ್ಪಿಕೊಳ್ತೇನೆ. ನನ್ನ ಹುಚ್ಚು ಮಗಳೇ ವಾಪಸ್ ಬಂದ್ಬಿಡು ಅಂತ ಕರಳು ಸೀಳುವಂತೆ, ಗಂಟಲು ಹರಿದುಕೊಳ್ಳುವಂತೆ ಕೂಗ್ತಾನೆ. ಇಲ್ಲಿ ಸಮಾಜದ ಸುಳ್ಳು ಪ್ರತಿಷ್ಠೆಗಾಗಿ ಪ್ರೀತಿಯನ್ನು ವಿರೋಧಿಸುವ ಪೋಷಕರಿಗೆ ಇದೊಂದು ಎಚ್ಚರಿಕೆಯ ಕರೆ. ಸಾವು ಸಂಭವಿಸುವ ಮುನ್ನವೇ ಪ್ರೀತಿಯನ್ನು ಒಪ್ಪಿಕೊಂಡಿದ್ದರೆ ಈ ದುರಂತ ತಪ್ತಾ ಇತ್ತು ಎಂಬ ಪಶ್ಚಾತ್ತಾಪದ ನುಡಿಗಳನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇನ್ನು ಕೊನೆಯ ಸಾಲುಗಳಲ್ಲಿ ಮರಳಬಹುದೇ ಹೋಗಬಹುದೇ, ಕರೆಯ ತೆರೆಯಳಪ್ಪಳಿಸಿ ಹೊಯ್ದು ಹೊರಳಿ ಓದುವ ಮಗಳ ಮೇಲೆ ಕೊರಗಿನಲ್ಲಿ ಅವನುಳಿದನು. ಇಲ್ಲಿ ತಂದೆ ಎಷ್ಟೇ ಕೂಗಿಕೊಂಡ್ರೂ ಆ ಪ್ರವಾಹದಿಂದ ಮರಳಿ ಬರಲು ಅಲ್ಲಿ ಸಾಧ್ಯವೇ ಇಲ್ಲ. ನದಿಯ ಭೀಕರ ಅಲೆಗಳು ದಂಡೆಗೆ ಬಂದು ಅಪ್ಪಳಿಸಿ ಆ ಮಗಳ ದೇಹದ ಮೇಲಿಂದ ಹೊರಳಿ ಹೋದವು. ಅವಳನ್ನು ನುಂಗಿಬಿಟ್ಟವು, ಅವಳನ್ನು ಸಾಯಿಸಿಬಿಟ್ಟು ಕೊನೆಗೆ ಆ ಕಾರಿ ಹೆಗ್ಗಡೆಯ ಮಗಳನ್ನು ಕಳೆದುಕೊಳ್ತಾನೆ. ತೀವ್ರ ಒಂದು ಆ ದುಃಖದಿಂದ, ಆ ಕೊರಗಿನಿಂದ ದಂಡೆಯ ಮೇಲೊಬ್ಬನೇ ನಿಂತುಕೊಳ್ತಾನೆ. ನೋಡಿ, ಇದು ಆ ಒಂದು ಟ್ರಾಜಿಡಿ ಎಂಡಿಗೆ ಬರುತ್ತೆ ಈ ಪದ್ಯ. ಅತ್ಯಂತ ಕರುಣಾಜನಕವಾದಂತಹ ಕೊನೆಯನ್ನು ಇಲ್ಲಿ ಕಾಣಬಹುದು. ಹಠ, ಕೋಪ, ಸಮಾಜದ ಕಟ್ಟುಪಾಡುಗಳಿಗೆ ಬೆನ್ನೆತ್ತಿ ಹೋದಂತಹ ಮನುಷ್ಯನಿಗೆ ಕೊನೆಗೆ ಉಳಿಯುವುದು ಶೂನ್ಯತೆ ಮತ್ತು ಪಶ್ಚಾತ್ತಾಪ ಮಾತ್ರ ಎಂಬುದು ಒಂದು ಸತ್ಯವನ್ನು BM ಶ್ರೀಕಂಠಯ್ಯರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸ್ಟಾನ್ಸಾ ವೈಸ್ ಸಮರಿ ಆಯಿತು. ಈಗ ಇದರ ಒಂದು ಸಾರಾಂಶವನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇಲ್ಲಿ ಒಂದು ಕಾರಿ ಹೆಗ್ಗಡೆಯ ಮಗಳು ಈ ಪದ್ಯ BM ಶ್ರೀ ಅವರ ಒಂದು ಅತ್ಯಂತ ಟ್ರಾಜಿಡಿ ಅಥವಾ ಕರುಣಾಜನಕ ಹೃದಯಸ್ಪರ್ಶಿ ಒಂದು ಪದ್ಯವಾಗಿರುತ್ತೆ. ಇಲ್ಲಿ ಈ ಒಂದು ಪದ್ಯ ಒಂದು ಕಥೆಯ ರೂಪವನ್ನು ಪಡೆಯುವಾಗ ದಿಬ್ಬದ ಗೌಡನೆಂಬ ತರುಣನ ಆತುರದ ಕರೆಯೊಂದಿಗೆ ಪ್ರಾರಂಭವಾಗುತ್ತೆ. ಆತ ಪ್ರವಾಹದಿಂದ ತುಂಬಿ ಹರಿತಾ ಇರ್ತಕ್ಕಂಥ ನದಿ ದಂಡೆಗೆ ಬರ್ತಾನೆ. ಅಲ್ಲಿ ಇರ್ತಕ್ಕಂತಹ ಅಂಬಿಗನನ್ನು ತಕ್ಷಣವೇ ಈ ದೋಣಿಯನ್ನು ನಡೆಸು, ನನ್ನನ್ನು ಆಚೆ ದಂಡೆಗೆ ಸೇರಿಸುವಂಥ ಅಂಬಿಗನನ್ನು ಬೇಡಿಕೊಳ್ತಾನೆ. ಅದಕ್ಕಾಗಿ ಆತ ಕೇಳಿದಷ್ಟು ಚಿನ್ನದ ಹಣವನ್ನು ಕೊಡಲು ಸಿದ್ಧನಿರ್ತಾನೆ. ಇಷ್ಟು ಭೀಕರ ಪ್ರವಾಹದಲ್ಲಿ ಜೀವದ ಹಂಗು ತೊರೆದು ನದಿಯನ್ನು ದಾಟಲು ಬಯಸ್ತಾ ಇರ್ತಕ್ಕಂಥ ಈ ಜೋಡಿ ಯಾರೆಂದು ಅಂಬಿಗ ವಿಚಾರಿಸಿದಾಗ ತಾನು ಪಶ್ಚಿಮ ದಿಬ್ಬದ ಗೌಡನೆಂದು, ತನ್ನೊಂದಿಗೆ ಬಂದಿರುವ ಆಕೆ ಪ್ರಭಾವಿ ವ್ಯಕ್ತಿಯಾದಂತಹ ಕಾರಿ ಹೆಗ್ಗಡೆಯ ಮಗಳೆಂದು ಪರಿಚಯಿಸಿಕೊಳ್ತಾನೆ. ಅವರು ಪ್ರೀತಿಸಿ ಮನೆ ಬಿಟ್ಟು ಓಡಿ ಬಂದು 3 ದಿನಗಳಾಗಿತ್ತು. ಹೆಗ್ಗಡೆಯ ಮಗಳು ಕುದುರೆಗಳನ್ನೇರಿ ಕತ್ತಿ ಹಿಡಿದು ಬೆನ್ನಟ್ಟಿ ಬರ್ತಾ ಇದ್ದಾರೆ ಎಂಬ ಸತ್ಯವನ್ನು ಗೌಡ ಇಲ್ಲಿ ಹೇಳ್ತಾನೆ. ಒಂದು ವೇಳೆ ಅವರು ಸಿಕ್ಕಿಬಿದ್ದರೆ ರಕ್ತದ ಕೋಡಿ ಹರಿಯುತ್ತೆ ಎಂಬ ಪ್ರಾಣ ಭಯವನ್ನು ಆತ ವ್ಯಕ್ತಪಡಿಸ್ತಾನೆ.
ತನ್ನ ಸಾವಿಗಿಂತಲೂ ತನ್ನ ಅಗಲಿಕೆಯಿಂದ ಪತ್ನಿ ಅನುಭವಿಸಬಹುದಾದಂಥ ದುಃಖದ ಬಗ್ಗೆ ಗೌಡ ಆತಂಕ ಪಡ್ತಾನೆ. ಈ ಪ್ರೇಮಿಗಳ ನಿಷ್ಕಲ್ಮಶ ಪ್ರೀತಿ ಮತ್ತು ಕಷ್ಟದ ಕಥೆಯನ್ನು ಕೇಳಿದ ಅಂಬಿಗನ ಮನಸ್ಸು ಕರಗುತ್ತೆ. ಆತ ಹಣದ ಆಸೆಯನ್ನು ತೊರೆದು ಆ ಹೆಣ್ಣು ಮಗಳ ಮಾಂಗಲ್ಯವನ್ನು ಕಾಪಾಡಲು ಆಪದ್ಬಾಂಧವನಂತೆ ಧೈರ್ಯದಿಂದ ದೋಣಿಯನ್ನು ನಡೆಸಲು ಮುಂದಾಗ್ತಾನೆ. ಏನೇ ಆದರೂ ಆ ದಂಪತಿಗಳನ್ನು ಕಾಪಾಡುವುದಾಗಿ ಒಂದು ಅಭಯವನ್ನು ನೀಡ್ತಾನೆ. ದೋಣಿ ನದಿಗೆ ಇಳಿತಾ ಇದ್ದಂತೆ ವಾತಾವರಣ ಭೀಕರವಾಗುತ್ತೆ. ಜೋರಾದ ಬಿರುಗಾಳಿ ನದಿಯ ನೀರು ಸಮುದ್ರದಂತೆ ಅಲೆ ಎಬ್ಬಿಸಿ ಕುದಿಯಲು ಪ್ರಾರಂಭಿಸುತ್ತೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಕತ್ತಲು ಆವರಿಸುತ್ತೆ. ಇದೇ ಸಮಯದಲ್ಲಿ ಕಣಿವೆಯನ್ನು ಇಳಿದು ಬರ್ತಾ ಇರತಕ್ಕಂಥ ಶತ್ರುಗಳ ಕುದುರೆಗಳ ಸದ್ದು ಮತ್ತು ಕತ್ತಿಗಳ ಒಂದು ಜನ ಧ್ವನಿ ಕೇಳಿಸುತ್ತೆ. ಒಂದು ಕಡೆ ಪ್ರಕೃತಿಯ ಘೋರ ರೂಪ, ಮತ್ತೊಂದು ಕಡೆ ಬೆನ್ನೆಟ್ಟಿ ಬಂದ ತಂದೆಯ ಕೋಪ. ಈ ಇಕ್ಕಟ್ಟಿನಲ್ಲಿ ಸಿಲುಕಿದಂತಹ ಕಾರಿ ಹೆಗ್ಗಡೆಯ ಮಗಳು ಆತಂಕದಿಂದ ಅಣ್ಣ ಬೇಗ ದೋಣಿಯನ್ನು ನಡೆಸು, ನಾನು ಈ ಭೀಕರ ಪ್ರಕೃತಿಯನ್ನಾದರೂ ಎದುರಿಸಬಲ್ಲೆ, ಆದರೆ ಹೆತ್ತ ತಂದೆಯ ಕೋಪವನ್ನು ತಡೆಯಲಾರೆ ಅಂತ ತನ್ನ ಒಂದು ಆಕ್ರೋಶವನ್ನು ಹೊರಹಾಕ್ತಾಳೆ. ಅಂಬಿಗನು ತನ್ನ ಸರ್ವಶಕ್ತಿಯನ್ನು ಹಾಕಿ ದೋಣಿಯನ್ನು ನಡೆಸಿದರೂ ಆ ಏರಿಳಿಯುತ್ತಿದ್ದಂತಹ ಆ ಒಂದು ನದಿಯ ಅಲೆಗಳ ಮುಂದೆ ಆತನ ಪ್ರಯತ್ನ ವಿಫಲವಾಗುತ್ತೆ. ದೋಣಿ ನದಿಯ ಮಧ್ಯದಲ್ಲಿ ಮುಳುಗುತ್ತಾ ಏಳುತ್ತಾ ಸಾಗುತ್ತೆ. ಅಷ್ಟರಲ್ಲಿ ನದಿಯ ದಂಡೆಗೆ ಬಂದು ನಿಂತ ಕಾರಿ ಹೆಗ್ಗಡೆ ತನ್ನ ಮಗಳ ಪ್ರವಾಹದಲ್ಲಿ ಮುಳುಗ್ತಾ ಇರೋದನ್ನು ನೋಡ್ತಾನೆ. ಸಾವು ಕಣ್ಣೆದುರು ಬಂದಾಗ ಆತನ ಒಂದು ಕೃತಕ ಕೋಪ ಮತ್ತು ಅಹಂಕಾರವೆಲ್ಲ ಕರಗಿ ಹೋಗಿ ಎತ್ತ ಕರಳು ಚುರುಕೆನ್ನುತ್ತೆ. ಕೊನೆಯ ಕ್ಷಣದಲ್ಲಿ ಮಗಳು ನೆರವಿಗಾಗಿ ಒಂದು ಕೈಯನ್ನು ತಂದೆಯ ಕಡೆಗೆ ಚಾಚಿದರೆ ಮತ್ತೊಂದು ಕೈಯನ್ನು ತನ್ನ ಪ್ರೀತಿಯ ಪತಿಯನ್ನ ಗಟ್ಟಿಯಾಗಿ ತಬ್ಬಿಕೊಂಡಿರ್ತಾಳೆ. ಇದನ್ನು ಕಂಡು ಕರಿಗೆ ಹೋದ ತಂದೆ, ಹೆಗ್ಗಡೆ ಮಗಳೇ ಮರಳಿ ಬಾ, ನಾನು ನಿನ್ನ ಪತಿಯನ್ನು ಒಪ್ಪಿಕೊಳ್ತೇನೆ, ನನ್ನ ಹುಚ್ಚು ಮಗಳೇ ವಾಪಸ್ ಬಂದ್ಬಿಡು ಅಂತ ಗಂಟಲು ಹರಿದುಕೊಂಡು ಕೂಗ್ತಾನೆ. ಆದರೆ ವಿಧಿ ಆಟದ ಮುಂದೆ ಅವನ ಪಶ್ಚಾತ್ತಾಪ ತಡವಾಗಿರುತ್ತೆ. ಭೀಕರ ಅಲೆಗಳು ಆ ಪ್ರೇಮಿಗಳನ್ನು ನುಂಗಿ ನೀರು ಕುಡಿಯದಿರುತ್ತೆ. ಕೊನೆಗೆ ಕಾರಿ ಹೆಗ್ಗಡೆಯು ಮಗಳನ್ನು ಕಳೆದುಕೊಂಡು ತೀವ್ರವಾದ ದುಃಖ ಮತ್ತು ಕೊರಗಿನೊಂದಿಗೆ ದಂಡೆಯ ಮೇಲೊಬ್ಬನೇ ಶೂನ್ಯನಾಗಿ ನಿಂತು ಬಿಡ್ತಾನೆ. ಈ ಕವಿತೆ ಕೇವಲ ಒಂದು ಪ್ರೇಮ ಕಥೆಯಲ್ಲ, ಇದು ಸಮಾಜದ ಕಟ್ಟುಪಾಡುಗಳು, ಜಾತಿ ಅಂತಸ್ತಿನ ಹಠ ಮತ್ತು ಸುಳ್ಳು ಪ್ರತಿಷ್ಠೆಗಳು ಹೇಗೆ ಜೀವಂತ ಪ್ರೀತಿಯನ್ನು ಬಲಿ ತೆಗೆದುಕೊಳ್ಳುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತೆ. ಮನುಷ್ಯನಿಗೆ ಸಾವು ಎದುರಾದಾಗ ಮಾತ್ರ ಅಹಂಕಾರದ ವ್ರತೆಯನ್ನು ಒಂದು ದುಃಖದ ಅರಿವಾಗುತ್ತೆ. ಮತ್ತು ಈ ಒಂದು ಸತ್ಯವನ್ನು BM ಶ್ರೀ ಅವರು ಈ ಪದ್ಯದ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪದ್ಯದ ಒಂದು ಸಾರಾಂಶದ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ this video.